ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಬೆಳಗ್ಗೆ ನೋಡಿದ್ರೆ ಸ್ವಲ್ಪನೇ ಮಳೆ ಬಂತು. ಇವಾಗ ನೋಡಿದ್ರೆ ಎಷ್ಟೊಂದು ಬಿಸಿಲು ಬಂದಿದೆ ನೋಡಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್. ನನ್ನ ಚಾನಲ್ ಹೆಸರು ಹೇಮಾ ಕನ್ನಡ ಲಾಗ್ 007 ಅಂತ. ದಯವಿಟ್ಟು ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನೀವು ಈ ವಿಡಿಯೋ ನೋಡೋದು ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಇವಾಗ ಬೆಂಗಳೂರಲ್ಲಿ ಸ್ವಲ್ಪ ಹೀಟ್ ಕಮ್ಮಿ ಆಗಿದೆ. ಸ್ವಲ್ಪ ಏನಿಲ್ಲ ಫ್ರೆಂಡ್ಸ್, ಫುಲ್ಲೇ ಕಮ್ಮಿ ಆಗಿದೆ ಅಂದ್ಕೊಳ್ಳಿ. ಯಾಕೆ ಅಂದರೆ ಅಷ್ಟು ಇವಾಗ ನಮಗೆ ಮನೆ ಒಳಗಡೆ ಇರೋಕ್ಕಾಗ್ತಾ ಇರಲಿಲ್ಲ. ಈಗ 1 ಮಂತ್ 15 ಡೇಸ್ 1 ಮಂತ್ ಮುಂಚೆ ಫ್ರೆಂಡ್ಸ್, ಮನೆ ಒಳಗಡೆ ಬಂದರೆ ಏನೋ ಒಂಥರ ಬೆಂಕಿ ಕತ್ಕತ್ತಾಯ್ತೇನಪ್ಪ ಅಂತ ಅನ್ನಿಸ್ತಾಯಿತ್ತು ಫ್ರೆಂಡ್ಸ್. ಆದರೆ ಇವಾಗ ಆ ಥರ ಏನೂ ಇಲ್ಲ. ಹೆಂಗೆ ಅಂದರೆ ಮನೇಲಿ ಇದ್ರೂ ಈಗ ನೆನ್ನೆ ಫ್ರೆಂಡ್ಸ್ ನಾನು ರಜಾ, ಸಂಡೇ, ಇದು ಮಂಡೇಲಿ ಆಗಿರುತ್ತೆ ಫ್ರೆಂಡ್ಸ್. ಒಂಥರ ಕೂಲಾಗಿತ್ತು ಮನೇಲಿದ್ದರೆ. ಆವಾಗಂತೂ ಫ್ರೆಂಡ್ಸ್ ನೋಡಿದ್ರೆ ಮನೆ ಒಳಗಡೆ ಇದ್ದರೆ ಇರೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನಾನೆಲ್ಲರ ಹತ್ರ ಕೇಳ್ಕೊತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನನ್ನ ವೀಡಿಯೋ ನೋಡಿ ಅಂತ ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಸಬ್ಸ್ಕ್ರೈಬಿಂದ ಏನು ನಮ್ಗೆ ಅಮೌಂಟ್ ಬರಲ್ಲ, ಇನ್ನು ನಂದು ಮಾನಿಟೈಸನ್ನು ಆಗಿಲ್ಲ. ನನಗೊಂದು ಆಸೆ, ನನಗೂ ಇಷ್ಟು ಜನ ಸಬ್ಸ್ಕ್ರೈಬ್ ಇದ್ದಾರಲ್ಲ ಅಂತ ಒಂದು ಆಸೆ, ಖುಷಿ ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್, ನೀವು ಯಾರೇ ನೋಡಿದ್ರೂ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಾನು ಆಲ್ರೆಡಿ ನಿಮಗೆ ಮಳೆ ಬಗ್ಗೆ ಹೇಳಿದೆ. ಬೆಳಗ್ಗೆನೇ ನೋಡಿದ್ರೆ ಫ್ರೆಂಡ್ಸ್, ನಾನು ಸ್ವಲ್ಪ ಮಜ್ಜಿಗೆ ಮೆಣಸಿಕಾಯಿನ ನೈಟೇ ನೆನೆಸಿಟ್ಟಿದ್ದೆ. ಅದಕ್ಕೆ ಅದನ್ನು ತಗೊಂಡೋಗಿ ಮೇಲೆ ಒಣಗಾಕಿದ್ದೆ. ನೋಡಿದ್ರೆ ಸಡನ್ನಾಗಿ ಮಳೆ ಬಂತು ಫ್ರೆಂಡ್ಸ್. ಆಗ ನಾನು ನನ್ನ ಮಗಳನ್ನ ಕಳಿಸಿದೆ, ಹೋಗೋ ಬೇಗ ಎತ್ಕೊಬಂದ್ಬಿಡು ಅಂತ. ಆಮೇಲೆ ಅವಳು ಎತ್ಕೊಬಂದು 10 ಮಿನಿಟ್ಸ್ಗೆ ಫ್ರೆಂಡ್ಸ್ ಮತ್ತೆ ಬಿಸಿಲು ಜಾಸ್ತಿನೇ ಬಂತು. ಹಂಗಾಗಿ ಫ್ರೆಂಡ್ಸ್ ನಾನೇನು ಮಾಡಿದೆ, ಮತ್ತೆ ತಗೊಂಡೋಗಿ ಈಗ ಮೇಲೆ ಹಾಕಿದ್ದೀನಿ. ಮತ್ತೆ 12:30ಗೆ ನಾನೇನು ಮಾಡ್ತೀನಿ, ಎತ್ಕೊಂಡು ಬಂದು ಕೆಳಗಡೆ ಇಡ್ತೀನಿ. ಯಾಕೆ ಅಂದರೆ ಅವಳು ಒಳಗಡೆ ಕೆಲಸ ಮಾಡ್ತಾ ಇರ್ತಾಳೆ. ಅಕಸ್ಮಾತ್ ಮಳೆ ಏನಾದರೂ ಬಂದರೆ, ಈಗ ಅವಳು ಮೀಟಿಂಗಲ್ಲಿ ಇದ್ದರೆ ಅದೆಲ್ಲ ಇದಾಗುತ್ತಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ತಂದು ಕೆಳಗಡೆ ಇಟ್ಟೋಗ್ತೀನಿ. ಎಷ್ಟು ಒಣಗುತ್ತೆ ಅಷ್ಟು ಒಣಗಲಿ ಫ್ರೆಂಡ್ಸ್. ಅಕಸ್ಮಾತ್ ನೋಡಿ, ಈಗ ಅಷ್ಟು ಒಣಗ್ದೇನೆ ಎಲ್ಲ ಬಿಸಿಲಲ್ಲಿ ಮಳೆಯಲ್ಲಿ ನೆಂದೋದ್ರೆ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಎತ್ಕೊಂಡು ಬಂದು ಇಟ್ಬಿಟ್ಟು ಹೋಗ್ತೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಈ ಡ್ರೆಸ್ ಬಗ್ಗೆ ನಿಮ್ಗೆ ಹೇಳೋಕ್ಕೆ ಏನಿಲ್ಲ ಮಾಮೂಲಿ. ಆದರೆ ಇದೊಂಥರ ಕಲರ್ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹೆಂಗೆ ಅಂದರೆ 3 ಕಲರ್ ಇದೆ. ಇದನ್ನು ತಗೊಳ್ಳುವಾಗ ನನಗೇನು ಅನ್ನಿಸ್ತು, ಈ ಕಲರ್ ಚೆನ್ನಾಗಿದೆ ಅಂದರು. ಆದರೆ ಚೆನ್ನಾಗಿದೆ, ಹೂವು ಇದೆ. ಇನ್ನು ಆಲ್ರೆಡಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತು, ನಾನು ಜಾಸ್ತಿ ಪ್ರಿಂಟೆಡ್ ಡ್ರೆಸ್ಸೇ ತಗೊಳ್ಳೋದು, ಪ್ರಿಂಟೆಡ್ ಸೀರೆನೇ ತಗೊಳ್ಳೋದು. ನನಗೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಆವಾಗಿಂದನೂ ಅಷ್ಟೇ ನನಗೆ ಹೂವು ಅಂದರೆ ಇಷ್ಟ, ಮತ್ತು ಡಾರ್ಕ್ ಕಲರ್ ಅಂದರೆ ಇಷ್ಟ ಫ್ರೆಂಡ್ಸ್. ನಾನು ಯಾವಾಗಲೂ ಮಬ್ಬು ಕಲರ್ ಬಟ್ಟೆನೇ ಇಷ್ಟಪಡಲ್ಲ. ಬೈ ಚಾನ್ಸ್ ನಾನು ತಗೊಂಡಿದ್ರು ಅದನ್ನು ಏನಾದರೂ ನೈಟಿ ಯಾವುದೇ ತಗೊಂಡಿದ್ರು ಅಷ್ಟೇ ಕಟ್ ಮಾಡಿಬಿಟ್ಟು ಕೊಳೆ ಬಟ್ಟೆಗೆ ಹಾಕೊಬಿಡ್ತೀನಿ. ಹಂಗಾಗಿ ಫ್ರೆಂಡ್ಸ್ ಏನಂದರೆ ನನಗೆ ಯಾವಾಗಲೂ ಇದಿರಬೇಕು, ಪ್ರಿಂಟೆಡ್ ಇರಬೇಕು. ಇದಕ್ಕೆ ಓಣಿನೂ ಬಂದೈತೆ ಫ್ರೆಂಡ್ಸ್, ಕಾಲರಲ್ವ ಅಂತ ನಾನು ಓಣಿ ಹಾಕೊಳ್ದೇನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹಿಂದ್ಗಡೆ ಡೀಪ್ ಇಲ್ಲ. ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ಬನ್ನಿ. ಹಿಂದೆ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ಕಾಲರ್? ಫ್ರೆಂಡ್ಸ್, ನಾನು ಎಷ್ಟೋ ದಿನಗಳು, ಎಷ್ಟೋ ವರ್ಷಗಳೇ ಆಗೋಗಿತ್ತು. ಆದರೆ ನೋಡಿ ಫ್ರೆಂಡ್ಸ್, ಕಾಲರ್ ಎಷ್ಟು ನೀಟಾಗಿ ನೋಡಿ, ಜಾಸ್ತಿನೂ ಇಲ್ಲ ಏನಿಲ್ಲ. ಅದು ಡೀಪ್ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ನೋಡಿ ನಮ್ಮ ಟೈಲರ್. ಹಂಗೆ ಹಾಕೊಂಡಿಲ್ವೇನೋ ಅಂತ ಅನಿಸುತ್ತೆ. ಈ ಬಟ್ಟೆ ಅಷ್ಟು ಸಾಫ್ಟ್ ಇದೆ. ನಾನು ಇಲ್ಲೊಂದೆರಡು ಬಫ್ ಇಡಕ್ಕೆ ಹೇಳಿದೆ, ಇರಲಿ ಎಲ್ಲ ಡ್ರೆಸ್ಸು ಒಂದೇ ಥರ ಆಯ್ತಲ್ಲ ಅಂತ. ಇನ್ನು ಫ್ರೆಂಡ್ಸ್ ನೋಡಿ, ಇದನ್ನು ಇಷ್ಟೇ ಮಾತ್ರ ಹೊಲ್ದಿದ್ದಾರೆ. ಇದು ಇಲ್ಲಿಗೂ ಇಲ್ಲ. ಆದರೆ ಒಂಥರ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಅಂಥರ ಏನಿಲ್ಲ. ಬೇಕಿದ್ದರೆ ನಾವು ತುಂಡ ಮಾಡಿಸ್ಕೋಬೋದು ಫ್ರೆಂಡ್ಸ್. ನಾನೇನು ತುಂಡ ಮಾಡಿಸಲ್ಲ. ಯಾಕೆ ಅಂದರೆ ಇರಲಿ ಎಲ್ಲ ಥರನೂ, ಏನು ಒಂದೇ ಥರ ಡ್ರೆಸ್ ಹಾಕಬೇಕು ಅಂತ ಏನಿಲ್ವಲ್ಲ. ಇದು ಒಂಥರ ಡಿಸೈನ್ ಕಾಣುತ್ತೆ ಅಂತ ನೋಡಿ ಫ್ರೆಂಡ್ಸ್. ಇಷ್ಟಿದೆ. ಆದರೆ ಬಫ್ ಇಟ್ಟಿದ್ದಾರೆ. ಸ್ವಲ್ಪನೇ ಇಡಕ್ಕೆ ಹೇಳಿದೆ, ಅವರು ಸ್ವಲ್ಪನೇ ಇಟ್ಟಿದ್ದಾರೆ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ನಾನು ಯಾವಾಗಲೂ ಎನಿ ಟೈಮು ಯಾವ ಟೈಲರ್ ಹತ್ರ ನಾನು ಬ್ಲೌಸ್ ಹೊಲಿಸ್ತೀನಿ, ಸೇಮ್ ಅವ್ರ ಹತ್ರನೇ ಡ್ರೆಸ್ಸು ಹೊಲಿಸೋದು ನಿಮಗೆಲ್ಲ ಗೊತ್ತಿರುತ್ತೆ ಫ್ರೆಂಡ್ಸ್. ಯಾಕಂದರೆ ಇದು ಸ್ವಲ್ಪ ಫಿಟ್ಟಿಂಗ್ ಚೆನ್ನಾಗಿ ಹೊಲ್ದಿರಿ. ಇದ್ರ ಜೊತೆ ಹೊಲಿಸಿರೋವೆಲ್ಲ ಫಿಟ್ಟಿಂಗು ಸ್ವಲ್ಪ ನನಗೆ ಲೂಸ್ ಆಗಿದೆ. ನಾನು ಎಲ್ಲನೂ ಒಂದು ಸಲ ನೀರಿಗೆ ಹಾಕಿದ್ದೀನಿ. ಆದರೆ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಟೈಲರು ಮತ್ತೆ ಸ್ಟಿಚ್ಚು ಅದು ಇದು ಹಾಕ್ಕೊಡಲ್ಲ. ಯಾಕಂದರೆ ಅವ್ರು ಅಷ್ಟು ಬ್ಯುಸಿ ಆಗಿರ್ತಾರೆ. ಅದಕ್ಕೆ ಎಲ್ಲ ಡ್ರೆಸ್ನೂ ನೋಡಿದ್ದೀನಿ, ಯಾವ್ಯಾವುದು ಲೂಸ್ ಆಗಿದೆ ಎಲ್ಲ ಎತ್ತಿಕ್ಕಿದ್ದೀನಿ. ನಮ್ಮ ಮನೆ ಹತ್ರನೇ ಟೈಲರ್ ಇದೆ ಫ್ರೆಂಡ್ಸ್. ಒಂದು 50 ರೂಪೀಸ್ ಕೊಟ್ಟರೆ ಅವರು ರೆಡಿ ಮಾಡಿಕೊಡ್ತಾರೆ. ಡೈಲಿ ಒಂದು ಎರಡು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದು ನನ್ನದೇ ತಪ್ಪು. ನಾನು ಅಳತೆ ಡ್ರೆಸ್ ಕೊಡುವಾಗ ಕರೆಕ್ಟಾಗೇ ಇದ್ದೀನಿ. ಆಮೇಲೆ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಿ ಫ್ರೆಂಡ್ಸ್. ನಾನು ಯಾವಾಗಲೂ ಸಡನ್ನಾಗಿ ಸಣ್ಣ ಆಯ್ತೀನಿ, ದಪ್ಪ ಆಯ್ತೀನಿ ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಯಾಕೆ ಅಂದರೆ ಫ್ರೆಂಡ್ಸ್, ನಾನು ಏನಾದರೂ 70 ಇಳಿದು 65 ಇಳಿದ್ರೆ ಮಾತ್ರನೇ. ಈಗ ನಾನು 74 kg ಇದ್ದೀನಿ ಫ್ರೆಂಡ್ಸ್. 73 kg ಇದ್ದೀನಿ. ಹಂಗಾಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಏನೋ ಸಣ್ಣಕ್ಕಾಗ್ಬಿಟ್ಟು ಸಣ್ಣ ಆಗಿದ್ದೀವಿ, ದಪ್ಪ ಆಗಿದ್ದೀವಿ ಅಂತ ನಾನು ಅದ್ರ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ
ಪರವಾಗಿಲ್ಲ, ಎಲ್ತ್ ಇರೋರು ಇಷ್ಟಿದ್ರೇ ಸಾಕು. ಏನಾದರೂ 50 kg 55 kg ಇದ್ದರೆ ನಾವು ತಲೆ ಕೆಡಿಸ್ಕೋಬೋದು. ಆ ಥರ ಏನೂ ಇಲ್ವಲ್ಲ. ಹಾಗಾಗಿ ಫ್ರೆಂಡ್ಸ್ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಯಾವಾಗಾದರೂ 2 kg ಜಾಸ್ತಿ ಆಯ್ತೀನಿ, 2 kg ಕಮ್ಮಿ ಆಯ್ತೀನಿ, ಒಂದು ಸಲ 4 kg ಕಮ್ಮಿ ಆಯ್ತೀನಿ, ಜಾಸ್ತಿ ಆಯ್ತೀನಿ. ಅವೆಲ್ಲ ಫ್ರೆಂಡ್ಸ್ ನಾವು ತಿನ್ನೋ ಊಟ ಆಹಾರ, ನಾವು ನಡ್ಕೊಳ್ಳೋ ರೀತಿಲಿ, ಮತ್ತು ನಾವು ಎಷ್ಟೊಂದು ಸಲ ಹಂಗೆ ಹೊಸ್ಕೊಂಡು ಮಲ್ಕೋತೀವಿ ನೋಡಿ. ಸಾಟರ್ಡೆ ಫ್ರೆಂಡ್ಸ್ ನಾನು 8 o'clock ಒಂದೇ ಒಂದು ಇಡ್ಲಿ ತಿಂದಿದ್ದೆ, ತಟ್ಟೆ ಇಡ್ಲಿನ, ಬಂದು ಹಂಗೆ ಮಲ್ಕೊಂಡೆ. ಆವಾಗ ನೀವೇ ಹೇಳಿ ಹೆಂಗಾಗುತ್ತೆ ಅಂತ. ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಇನ್ನು ನಾನು 73 kg ಇದ್ದೀನಿ, ಚೆನ್ನಾಗೇ ಇದ್ದೀನಿ, ಹಂಗೇನಿಲ್ಲ. ಇನ್ನು ಕಾಲು ನೋವು, ಕೈ ನೋವು, ಸೊಂಟ ನೋವು ಇದೆಲ್ಲ ಮಾಮೂಲಿನೇ. ಇನ್ನು ನಿನ್ನೆ ಸಂಡೇ ಫುಲ್ ರೆಸ್ಟ್ ಮಾಡಿದ್ದೀನಿ. ನಾನು 3 ಕಾಸಿನ ಕೆಲಸನೂ ಮಾಡಿಲ್ಲ ನಿನ್ನೆ ಫ್ರೆಂಡ್ಸ್. ಬರೀ 5 ಗಂಟೆ ಮೇಲೆದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಅಡುಗೆ ಮಾಡಿದ್ದೀನಿ ಅಷ್ಟೇ. ಮಧ್ಯಾಹ್ನ ನನ್ನ ಮಗಳೇ ಅಡುಗೆ ಮಾಡಿದ್ಲು, ಬೆಳಗ್ಗೆ ಮಾತ್ರ ನಾಷ್ಟ ಮಾಡಿದ್ದೆ. ಅಷ್ಟು ಬಿಟ್ಟರೆ ನಾನು ಫುಲ್ಲು ರೆಸ್ಟ್ ಮಾಡಿದ್ದೀನಿ. ಯಾಕಂದರೆ ಸಾಟರ್ಡೆ ನಾನು ಅಷ್ಟು ಟಯರ್ಡಾಗಿ ಬಂದಿದ್ದೀನಿ. ಟೈಮ್ ನೋಡಿದೆ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅಷ್ಟು ಟಯರ್ಡಾಗಿ ಸಾಟರ್ಡೆ ಬಂದಿದ್ದೆ. ಅದಕ್ಕೋಸ್ಕರ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದೆ. ಯಾಕೆಂದರೆ ಫ್ರೆಂಡ್ಸ್ ಆಲ್ರೆಡಿ ಮನೆ ಎಲ್ಲ ಯಾವಾಗಲೂ ಕ್ಲೀನಾಗಿರುತ್ತೆ. ಏನು ತಿಂಗಳಿಗೆ ಒಂದು ಸಲ, 15 ಡೇಸ್ಗೆ ಒಂದು ಸಲ ನಾವು ಯಾವಾಗಲೂ ಮನೆ ಕ್ಲೀನ್ ಮಾಡಲ್ಲ ಫ್ರೆಂಡ್ಸ್. ಡೈಲಿ ಒಂದು ಟೈಮು ನಮ್ಮ ಮನೇಲಿ ಯಾವುದೇ ಪಾತ್ರೆ ಇರಲಿ, ಯಾವ ಕಸ ಗುಡಿಸೋದಾಗಿರ್ಬೋದು, ಸೋಫಾ ಅರೇಂಜ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಅವಳೇ ಮಾಡ್ತಾಳೆ. ತಿಂಗಳಲ್ಲಿ ಏನಾದರೂ ಫುಲ್ ಡಸ್ಟ್ ಏನಾರು ಮನೇಲಿ ಕಟ್ಟಿದ್ರೆ ಫ್ರೆಂಡ್ಸ್, ಯಾವಾಗಾದರೂ ಮೇಲೆ ನೋಡ್ತೀನ ಸುತ್ತ ಏನಾದರೂ ಇತ್ತಾ ಅದನ್ನು ಆವಾಗಲೇ ಕ್ಲಿಯರ್ ಮಾಡ್ಕೊಬಿಡ್ತೀನಿ. ಮಂಡೇ ಮಾಡೋಣ, ಸಂಡೇ ಮಾಡೋಣ ಅಂತ ನಮ್ಮ ಮನೇಲಿ ನಾವು ಯಾರೂ ಅನ್ನಲ್ಲ. ಅದಕ್ಕೋಸ್ಕರ ನಮ್ಮ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ. ಇನ್ನು ನನ್ನ ಮಗಳು ಬಟ್ಟೆ ಏನಾದರೂ ಮಡ್ಚಿಡೋದಾಗಿರ್ಬೋದು, ಸೋಫಾಕ್ಕೆ ಕವರ್ ಹೊಲಿಸಿದ್ದೀನಿ, ಅದ್ರ ಮೇಲೆ ಇನ್ನೂ ಒಂದು ಕವರ್ ಬೇರೆ ಹಾಕಿದ್ದಾಳೆ, ಅದೆಲ್ಲ ಅವಳೇ ಮಾಡ್ತಾಳೆ ಫ್ರೆಂಡ್ಸ್. ಆ ಥರ ಏನಿಲ್ಲ. ಇನ್ನು ಬಾತ್ರೂಮ್ಗಳು ಅದನ್ನೆಲ್ಲ ನಾನು 1 ದಿನ 2 ದಿನ, ಇನ್ನು WC ಫ್ರೆಂಡ್ಸ್ ನಾನು ಡೈಲಿ ಇಲ್ಲಾಂದ್ರೆ 1 ದಿನ ಬಿಟ್ಟು 1 ದಿನ ಉಜ್ತಾ ಇರ್ತೀನಿ. ಇನ್ನು ಪ್ಯಾಸೇಜಲ್ಲಿ ಫ್ರೆಂಡ್ಸ್ ನಾನು ಯಾವುದೂ ಹಳೇದಿಡಲ್ಲ. ಮಾಪ್ ಹಾಕೋಕ್ಕೆ ಮಾಪ್ ಇಟ್ಕೊಂಡಿದ್ದೀನಿ, ಸ್ಕ್ವೀಜರ್ ಇಟ್ಕೊಂಡಿದ್ದೀನಿ ಮಳೆ ಬಂದರೆ ನೀರು ತಳ್ಳೋಕ್ಕೆ, ಆಮೇಲೆ ಕಡ್ಡಿ ಪರ್ಕೆ 1 ಇಟ್ಕೊಂಡಿದ್ದೀನಿ, ಸಾಫ್ಟ್ ಬ್ರೂಮು 2 ಇಟ್ಕೊಂಡಿದ್ದೀನಿ, ಒಳಗಡೆ ಗುಡ್ಸೋದೊಂದು ಅಲ್ಲೊಂದು. ನಾನು ಒಳಗಡೆ ಯಾವ ಪರ್ಕೆನೂ ಇಟ್ಟಿಲ್ಲ ಫ್ರೆಂಡ್ಸ್, ಎಲ್ಲನೂ ಪ್ಯಾಸೇಜೆಲ್ಲ ಇಟ್ಕೊಂಡಿದ್ದೀನಿ. ಹಳೇದೊಂದು ಫಿಶ್ ಟ್ಯಾಂಕ್ ಇತ್ತು, ನೀವು ನೋಡಿರ್ತೀರಿ ದೊಡ್ಡದು, ಅದು ಇಟ್ಕೊಂಡು ಅದರೊಳಗೆ ಇನ್ನು ನಾವು ಏನಾದರೂ ರೇಷನ್ ತಂದು ಕವರ್ಗಳು ಇದೆಲ್ಲ ಇರುತ್ತಲ್ಲ, ಅವೆಲ್ಲನೂ ಕಸಕ್ಕೆ ಹಾಕೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಅವನ್ನೆಲ್ಲ ನಾನು ಒಂದು ಡಸ್ಟ್ಬಿನ್ ಇಟ್ಟಿದ್ದೀನಿ ಚಿಕ್ಕದು, ಅದಕ್ಕೆ ಹಾಕ್ತೀನಿ. ಕಸ ತುಂಬಿದಾಗ ಇವಾಗ ಒಂದು ಕವರ್ ಕಟ್ಟಿಟ್ಟಿದ್ದೀನಿ. ಈಗ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಸೆಕೆಂಡ್ ಶಿಫ್ಟು, ಹಂಗೆ ಎತ್ಕೊಂಡೋಗಿ ಬಿಸಾಕ್ತೀನಿ. ಹಂಗಾಗಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಕಸದವರಾಗಲಿ ಯಾರೂ ಬರೋಲ್ಲ. ಯಾಕೆಂದರೆ ಇದು ನಾಯಿಗಳಿದೆ ನಮ್ಮ ಓನರ್ ಮನೆ ಹತ್ರ, ಅದು ಯಾರನ್ನೂ ಬಿಡೋಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ನಮ್ಮ ಮನೇಲಿ ನಾಯಿಗಳು ಇರೋದ್ರಿಂದ, ನಮ್ಮ ಓನರ್ ಮನೇಲಿ, ನಮ್ಮ ಮನೇಲಿಲ್ಲ ಫ್ರೆಂಡ್ಸ್. ನಾನು ಒಂದು ನಾಯಿನ ಸಾಕಿದೆ, ತುಂಬ ಚೆನ್ನಾಗಿತ್ತು. ಆದರೆ ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿದ್ದು, ಆ ಮನೇಲಿ ಓನರು ನಾಯಿ ಅವರು ಸಾಕಿರ್ಲಿಲ್ವಲ್ಲ, ಇದು ಮಾಡೋರು. ಆದರೆ ಇಲ್ಲಿ ನಮ್ಮ ಓನರ್ ನಾವು ನಾಯಿ ಸಾಕಿ ಹಸು ಸಾಕಿದ್ರು, ತುಂಬ ಒಳ್ಳೆಯವರು ನಮ್ಮ ಓನರ್, ಏನು ಅನ್ನಲ್ಲ ಫ್ರೆಂಡ್ಸ್. ಯಾಕೆಂದರೆ ಅವರು ನಾಯಿ ಸಾಕಿದ್ದಾರೆ, ಒಂಥರ ನಾರ್ಮಲ್ ಥರ. ಆ ಥರ ನಾವು ಓನರು ಒಂಥರ ಅಹಂಕಾರ ಥರ ಮಾತಾಡಬೇಕು, ಆ ಥರ ಯಾವುದೂ ಇಲ್ಲ ಪಾಪ ಫ್ರೆಂಡ್ಸ್. ನಾವು ಸುಮ್ಮನೆ ಹೇಳ್ಬಾರ್ದು. ಅವರು ನಮ್ಮ ಓನರು ಒಳ್ಳೆಯವರು. ಯಾಕೊತ್ತಾ ನಾವು ಬಂದು ಆಲ್ರೆಡಿ ಫ್ರೆಂಡ್ಸ್ ಇಷ್ಟಕ್ಕೆ 4 ವರ್ಷನೇ ಬಂತು. ನಿಮಗೆಲ್ಲ ಗೊತ್ತು, ನಾನು ಆಲ್ರೆಡಿ ಮನೆಗೆ ಬಂದು 4 ವರ್ಷ ಆಯಿತು. ನನ್ನ ಹಳೆ ವೀಡಿಯೋ, ನನ್ನ ಹಳೆ ಚಾನಲ್ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಮಗೇನು ತೊಂದರೆ ಇಲ್ಲ ಫ್ರೆಂಡ್ಸ್. ಅದೇ ನೀರು ಸ್ವಲ್ಪ ಈ ನಡುವೆ ತೊಂದರೆ ಅಂದರೆ ಒಂದೇ ಟೈಮ್ ಬಿಡ್ತಾರೆ, ಬೋರ್ ಇಲ್ಲ ಅವ್ರಿಗೆ ಇವಾಗ. ಆವಾಗ ಬೋರಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಫ್ರೆಂಡ್ಸ್. ಇನ್ನು ಅವರು ನಮಗೆ ಖಾಲಿ ಮಾಡೋಕ್ಕೆ, ಯಾರಾದರೂ ಈ ಮನೆಗೆ ಬಂದರೆ ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಯಾರು ಬರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾವು ಈ ಮನೇಲೇ ಇದ್ದೀವಿ. ನಾವು ಸದ್ಯಕ್ಕೆ ಏನು ಇವಾಗ ಒಂದು ನಿಮಿಷ ಫ್ರೆಂಡ್ಸ್, ಖಾಲಿ ಮಾಡೋದು ಯಾವುದೂ ಸೂಚನೆ ಇಲ್ಲ ನಮ್ಮದು ಫ್ರೆಂಡ್ಸ್. ಈ ಮನೇಲೇ ಇರ್ತೀವಿ, ಈ ಮನೇಲೇ ಇರ್ತೀವಿ. ಯಾಕಂದರೆ ಈ ಥರ ಪರಿಸ್ಥಿತಿ ಹಿಂಗೈತೆ. ಅವರು ಏನು ಅಡ್ವಾನ್ಸು ಕೊಟ್ಟಿಲ್ಲ, ನಾವು ಏನು ಖಾಲಿ ಮಾಡಿಲ್ಲ. ನಮಗೇನು ಈ ಮನೆಯಿಂದ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ವರ್ಷಕ್ಕೊಂದು ಸಲ ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ, ಲಕ್ಷ್ಮಿ ಕೂರಿಸ್ತೀನಿ, ಮತ್ತು ಗೌರಿ ಗಣೇಶನ ಕೂರಿಸ್ತೀನಿ. ಎಲ್ಲ ಪೂಜೆನ ನಾನು ಈ ಮನೇಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಬೇರೆ ಫಸ್ಟ್ ಇದ್ದ ಮನೇಲೂ ಆದರೆ ಸತ್ಯನಾರಾಯಣ ಪೂಜೆನ ನಾವು ಈ ಮನೆಗೆ ಬಂದಾಗಲೇ ಸ್ಟಾರ್ಟ್ ಮಾಡಿರೋದು. ಇನ್ನು ಫ್ರೆಂಡ್ಸ್ ಎಲ್ಲ ಪೂಜೆ ನಾನು ಈ ಮನೇಲೇ ಮಾಡ್ತೀನಿ. ನಮ್ಮ ಮನೆ ನಾವು ಒಂಥರ ಸ್ವಂತ ಮನೆ ಥರ. ಹೆಂಗೆ ಅಂದರೆ ನಮ್ಗೆ ಈ ಮನೆ ಆ ಥರ ಸೆಟ್ಟಾಗಿದೆ. ಯಾವುದೊಂದು ನಮಗೆ ಈ ಮನೆಗೆ ಬಂದು ಫ್ರೆಂಡ್ಸ್ ಏನು ಗೊತ್ತಾ, ಒಬ್ಬೊಬ್ಬರು ಒಂದು ಮನೆಗೆ ಹೋದರೆ ಕೆಟ್ಟದ್ದಾಗುತ್ತೆ, ಒಂದು ಮನೆಗೆ ಹೋದರೆ ದುಡ್ಡು ನಿಲ್ಲಲ್ಲ, ಅದು ಯಾವುದನ್ನು ನಾನು ನಂಬಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾವು ಕಷ್ಟಪಟ್ಟು ದುಡಿದೇನೆ ದುಡ್ಡು ಬರಬೇಕು ಅಂದರೆ ಹೆಂಗೆ ಬರುತ್ತೆ ಫ್ರೆಂಡ್ಸ್. ನಾವು ದುಡ್ದಿದ್ದೆಲ್ಲ ಖರ್ಚು ಮಾಡಿದ್ರೆ ದುಡ್ಡು ಹೆಂಗೆ ಉಳಿಯುತ್ತೆ. ನಾವು ಉಳಿಬೇಕು ಅಂದರೆ ಎಲ್ಲಾದರೂ ಸ್ವಲ್ಪ ದುಡ್ಡು ಎತ್ತಿಕ್ಬೇಕಲ್ಲ, ಎತ್ತಿ ತೆಗೆದಿಟ್ರೆ ತಾನೇ ದುಡ್ಡು ಉಳಿಯೋದು. ನಾವೇನು ಮಾಡ್ದೇ ಈ ಮನೆಗೆ ಬಂದು ದುಡ್ಡು ಉಳಿಯಲ್ಲ, ಹಂಗಾಯಿತು ಹಿಂಗಾಯಿತು ಅದೆಲ್ಲ ಸುಮ್ಮನೆ ನಾವು ಮಾತಾಡೋದು ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾವು ದುಡ್ದಿದ್ದನ್ನ ಎತ್ತಿ ಒಂದು ಸೈಡ್ ಇಟ್ಟರೆ ದುಡ್ಡು ಉಳಿಯುತ್ತೆ. ನಾವೆಲ್ಲನೂ ಬಳಸ್ಕೊಂಡು ದುಡ್ಡೇ ಉಳಿಯಲ್ಲ ಈ ಮನೆಗೆ ಬಂದು ಅಂದರೆ ಹೆಂಗಾಗುತ್ತೆ. ಅದೆಲ್ಲ ನಾನು ನಂಬಲ್ಲ ಫ್ರೆಂಡ್ಸ್. ನಮಗೆ ಈ ಮನೆಗೆ ಬಂದು ನಾವು ಚೆನ್ನಾಗಿದ್ದೀವಿ. ಏನಂದರೆ ಕಷ್ಟಪಟ್ಟು ದುಡ್ಕೊಂಡು ತಿನ್ನುತ್ತಾ ಇದ್ದೀವಿ. ಆರೋಗ್ಯ ಕೊಟ್ಟಿದ್ದಾನೆ ದೇವರು, ಇದಿಷ್ಟೇ ನಾನು ಬಯಸೋದು ಫ್ರೆಂಡ್ಸ್. ನಮ್ಗೆ ಆರೋಗ್ಯ ಕೊಟ್ಟಿದ್ದಾನೆ, ಮತ್ತು ಚೆನ್ನಾಗಿ ಕಷ್ಟಪಟ್ಟು ದುಡಿದು ತಿಂದು ಚೆನ್ನಾಗಿದ್ದೀವಿ.
ಕಷ್ಟಪಡ್ತಾಯಿದ್ವಿ. ನಾವು ಯಾವತ್ತೂ 15 ದಿವಸ, 1 ತಿಂಗಳು, 1 ವಾರ ಅನ್ಗಟ್ಲೆ ರಜಾ ಹಾಕ್ಕೊಂಡು ತಿನ್ಕೊಂಡು ಮನೇಲಿ ಕೂತ್ಕೊಂಡು ಆಮೇಲೆ ಜ್ಞಾನ ಬಂದಾಗ ಕೆಲ್ಸಕ್ಕೆ ಹೋಗೋದು, ಇದು ಯಾವುದನ್ನೂ ನಾನು ಮಾಡಲ್ಲ ಫ್ರೆಂಡ್ಸ್. ಯಾವಾಗೂ ಅಷ್ಟೇ ನನಗೇನು ರಜೆ ಇರುತ್ತೆ ಅದರಲ್ಲೇ ಏನು ನಮ್ಮ ಕೆಲಸ ಇರುತ್ತೆ ಏನಿತ್ತು ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಹಂಗಾಗಿ ನಮಗೇನು ಈ ಮನೆಯಲ್ಲಿ ಅದಾಯಿತು ಇದಾಯಿತು ಅಂತ ನಾವು ಯಾವ ಮನೆ ಬಗ್ಗೆನೂ ನಾನು ಯಾವತ್ತೂ ಏನೂ ಹೇಳಲ್ಲ ಫ್ರೆಂಡ್ಸ್. ನಾವು ಕಷ್ಟಪಟ್ಟು ದುಡಿದ್ರೆ ನಮ್ಮ ಮನೆ ಏನಾಗಿ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ನಾವು ಡೈಲಿ ಒಂದು ದಿನವೂ ಪೂಜೆ ಮಿಸ್ ಮಾಡಲ್ಲ. ಆಲ್ರೆಡಿ ನಮ್ಮ ಮನೇಲಿ ಪೂಜೆ ಆಯಿತು, ಹೂವು ಖಾಲಿ ಆಗಿತ್ತು, ನನ್ನ ಮಗಳು ವಾಕಿಂಗ್ ಹೋಗಿದ್ದು ತಗೊಂಡು ಬಂದಿದ್ದು. ಹಂಗೆ ನಮ್ಮಿಂದ ಅದೆಲ್ಲ ಆಗೋದು. ಮನೆ ಎಷ್ಟು ಕ್ಲೀನಾಗಿದ್ರು ನಮಗೆ ಅಷ್ಟೇ ಖುಷಿ ಆಗುತ್ತೆ, ಒಂಥರ ಫ್ರೆಶ್ನೆಸ್ ಕಾಣಿಸುತ್ತೆ. ಹಂಗಾಗಿ ನಮ್ಮ ಮನೇಲಿ ಎಲ್ಲ ಕ್ಲೀನ್ ಮಾಡ್ಯಾರೆ. ನಮ್ಮ ಹುಡುಗಿ ಅಂತೂ ಎಲ್ಲ ಏನಾದರೂ ಇದ್ರೆ ಎಲ್ಲ ತೆಗೆದು ಅವಳು ಇವತ್ತು ಕೂತ್ಕೊಂಡು ಒರೆಸ್ತಾಳೆ ಫ್ರೆಂಡ್ಸ್. ನಾನೇ ಬೈದು ಮಾಪಾಕು ಅಂತ ಹೇಳ್ತೀನಿ. ಇಷ್ಟು ನಂದು ಆಯಿತು. ಇನ್ನು ಬರೀ ಫ್ರೆಂಡ್ಸ್ ಇವತ್ತು ಏನು ನಾಷ್ಟ ಮಾಡ್ತೀನಿ ಏನು ಅಂತ ಅದನ್ನು ಹೇಳ್ತೀನಿ. ಇನ್ನು ಫ್ರೆಂಡ್ಸ್ ನಾನು ಇವತ್ತು ಎಷ್ಟು ಗಂಟೆಗೆ ಎದ್ದೆ? 7 ಗಂಟೆ, 7:15 ಎದ್ದೆ. ಆಲ್ರೆಡಿ ನೀರು ಬಂದಿತ್ತು. ಇವತ್ತೇನು ಬಟ್ಟೆ ಮಿಷನ್ಗೆ ಹಾಕಲ್ಲ, ಮ್ಯಾಟ್ ಹಾಕಿದ್ದೆ ಮಿಷನ್ಗೆ. ಆಮೇಲೆ ನೀರು ಸ್ವಲ್ಪ ಫಿಲ್ ಮಾಡ್ಕೋಬೇಕಿತ್ತು, ನೀರಿರಲಿ ಎಲ್ಲ ಖಾಲಿ ಆಗಿತ್ತು ಡ್ರಮ್ಮೆಲ್ಲ. ಅದಕ್ಕೆ ಇಲ್ಲೆಲ್ಲ ಇದು ಫಿಲ್ ಮಾಡ್ಕೊಂಡು, ಅಲ್ಲೂ ಫಿಲ್ ಮಾಡ್ಕೊಂಡು, ಕಿಚನಲ್ಲಿ 2 ಕ್ಯಾನ್ ಫಿಲ್ ಮಾಡ್ಕೊಂಡೆ. ಯಾಕೆಂದರೆ ಪಾತ್ರೆ ವಾಶ್ ಮಾಡೋಕ್ಕೆ ಬೇಕಿತ್ತು. ಆಮೇಲೆ ಏನು ನಾಷ್ಟ ಮಾಡೋಣ, ಇನ್ನೊಂದು ಇವತ್ತು ಸ್ಪೆಷಲ್ ನಾಷ್ಟ ಮಾಡಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಅದು ಅಕ್ಕಿನ ಹುರಿಯೋದು. ಅಕ್ಕಿ ತರಿ ಮಾಡ್ಕೋಬಾರ್ದು, ಅಕ್ಕಿನೇ ಹುರಿದ್ಬಿಟ್ಟು ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ತರಕಾರಿ, ಸೊಪ್ಪು ನೀವೇನು ಬೇಕಾದರೂ ಹಾಕ್ಬೋದು. ಅದನ್ನು ಹಾಕಿ ಉಪ್ಪಿಟ್ಟು ಕುಕ್ಕರಲ್ಲಿ ಕೂಗ್ಸೋದು, ಅದು ಉಪ್ಪಿಟ್ಟು ಹಂಗೆ ಬೇಯಿಸ್ತೀವಿ. ಆ ಥರ ಮಾಡಿದೆ. ನನ್ನ ಮಗಳು ಮಮ್ಮಿ ಇದು ಫ್ರೈಡ್ ರೈಸ್ ಅಂತ ಕೇಳ್ತಿದ್ಲು. ಅದಕ್ಕೇನು ಹೆಸರೇ ಇಟ್ಟಿಲ್ಲ ನಾನು ಫ್ರೆಂಡ್ಸ್. ಒಟ್ಟಿನಲ್ಲಿ ಉಪ್ಪಿಟ್ಟು ಥರನೇ ಅಕ್ಕಿ ಹುರಿದು ಮಾಡ್ತೀವಿ ಅಷ್ಟೇ. ಅಕ್ಕಿ ಉಪ್ಪಿಟ್ಟು ಅಂತೀವಿ ಅದಕ್ಕೆ ಅಷ್ಟೇ. ಅಕ್ಕಿನೇ ಹಾಕೋದು, ಅದಕ್ಕೆ ತರಿ ಮಾಡಲ್ಲ. ಅದು ಮಾಡಿ ಫ್ರೆಂಡ್ಸ್. ಇನ್ನು ಸೌತೆಕಾಯಿ ಇತ್ತು, ಕೋಸಂಬರಿ ಮಾಡಿದೆ. ಇನ್ನು ಇವತ್ತು ಫ್ರೆಂಡ್ಸ್ ಬೆಳಗ್ಗೆನೇ ಸಾಂಬಾರು ಮಾಡಿದೆ. ಸಾಂಬಾರು ಖಾಲಿ ಆಗಿತ್ತು. ನೆನ್ನೆ ಅವಳೆ ಮಜ್ಜಿಗೆ ಸಾರು ಮಾಡಿದ್ಲಲ್ಲ, ಸ್ವಲ್ಪ ಇತ್ತು, ಅದನ್ನು ಚೆಲ್ಲಿ ರಾತ್ರಿ ಅಂಗಡಿಗೆ ಹೋಗಿದ್ದೆ ಬೀಟ್ರೂಟ್ ಎಲ್ಲ ಹತ್ರಕ್ಕೆ. ಅವರು ಒಂದೇ ಒಂದು ಲಾಸ್ಟ್ ಕಟ್ಟು ಸೊಪ್ಪು ಐತೆ, 15 ರೂಪಾಯಿ ಮಾಡ್ಕೊಂಡು ತಗೊಂಡೋಗಿ ಬೆಳಗ್ಗೆಯಿಂದ 20 ರೂಪಾಯಿಗೆ ಮಾರಿದ್ದೀನಿ ಅಂದರು. ಸರಿ ಹಣ ಕೊಡಿ ಅಂತ ಹೇಳ್ಬಿಟ್ಟು ತಂದಿದ್ದೆ ಫ್ರೆಂಡ್ಸ್. ಅದಾದಮೇಲೆ ಅದನ್ನು ಮತ್ತು ಹೆಸರು ಕಾಳು ನೆನೆಸಿ ಮಲ್ಕೊಂಡಿದ್ದೆ. ಬಸ್ಸಾರು ಮಾಡಿ ರೈಸು ರಾತ್ರಿ ಸ್ವಲ್ಪ ಐತೆ, ಅದು ಇನ್ನೊಂದು ಸ್ವಲ್ಪ ವಿಷಲ್ ನೀರು ಹಾಕಿ ಸ್ವಲ್ಪ ಕುಕ್ಕರಲ್ಲಿ ಕೂಗಿಸಿ ಎಲ್ಲ ಆಯಿತು. ಪಾತ್ರೆನೂ ತೊಳೆದಾಯಿತು. ಮತ್ತು ಜ್ಯೂಸು ನಾನಿವತ್ತು ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಜ್ಯೂಸ್. ಇನ್ನು ಫ್ರೆಂಡ್ಸ್ ನೋಡಿ, ಜ್ಯೂಸ್ ಇವತ್ತು ಬೀಟ್ರೋಟು ಮತ್ತು ಇದು ಲೆಮೆನ್. ಬನ್ನಿ ಸ್ವಲ್ಪ ಕುಡಿತೀನಿ ವೀಡಿಯೋ ಮಾಡ್ಕೊಂಡು. ಫ್ರೆಂಡ್ಸ್, ನೀವು ಯಾವುದೇ ಜ್ಯೂಸ್ ಮಾಡಿದ್ರೂ ನೀರು ಜಾಸ್ತಿ ಹಾಕಿ. ಬೀಟ್ರೋಟು ಲೆಮೆನ್ ಅಷ್ಟೇ ಈ ಜ್ಯೂಸು. ನೋಡಿ ಫ್ರೆಂಡ್ಸ್, ಡೈಲಿ ನಾನು ಇದರಲ್ಲೊಂದು ಕಪ್ ಕುಡಿತೀನಿ. ಇವತ್ತು ಬರೀ ಬೀಟ್ರೋಟು, ಸ್ವಲ್ಪ ಲೆಮೆನ್ ಹಾಫು. ದಾಳಿಂಬೆ ಇದ್ದರೆ ದಾಳಿಂಬೆ ಹಾಕ್ತೀನಿ. ದಾಳಿಂಬೆ ತರ್ತೀನಿ ಫ್ರೆಂಡ್ಸ್, ಯಾಕೆಂದರೆ ದಾಳಿಂಬೆ ತುಂಬ ಒಳ್ಳೆಯದು ಹೆಲ್ತ್ಗೆ. ಇದರಲ್ಲಿ ಲೆಮೆನ್ನು, ಬೀಟ್ರೋಟ್ ಅಷ್ಟೇ ಹಾಕಿದ್ದೀನಿ. ನಲ್ಲಿಕಾಯಿ ಇಲ್ಲ, ಖಾಲಿ ಆಯಿತು. ಯಾಕಂದರೆ ಫ್ರೆಂಡ್ಸ್, ನಲ್ಲಿಕಾಯಿ ನೆನ್ನೆನೇ ಖಾಲಿ ಆಯಿತು. ಅವ್ರ ಅಂಗಡಿಲೂ ಖಾಲಿ ಆಗಿತ್ತು. ಹೋಗಿದ್ದೆ ಕೇಳೋಕ್ಕೆ. ಇಲ್ಲಮ್ಮ ನಾಳೆ ಬನ್ನಿ ಅಂತ ಹೇಳಿದ್ರು. ಇವತ್ತು ಬೇಕಾದ್ರೆ ತರೋಕ್ಕಾಗುತ್ತೆ ಅಂತ ಬೀಟ್ರೋಟ್ ಮಾತ್ರ 1 kg ತಂದಿದ್ದೀನಿ. ಅದಕ್ಕೆ ನಾಟಿ ಬೆಲ್ಲ ಕೊಟ್ಟಿದ್ರು ಊರಲ್ಲಿ ನಮ್ಮ ದೊಡ್ಡಪ್ಪನ ಮಗ. ನಾಟಿ ಬೆಲ್ಲ ಅಂದರೆ ಫ್ರೆಂಡ್ಸ್ ಅದು ಎಷ್ಟು ಸಾಫ್ಟ್ ಇರುತ್ತೆ ಗೊತ್ತಾ, ಒಂಚೂರು ಗಟ್ಟಿ ಇರಲ್ಲ. ಉಂಡೆ ಬೆಲ್ಲ ಅದು ದೇವ್ರಿಗೆ ಅಂತ ಅವರು ಮತ್ತು ನಮ್ಮ ಅಣ್ಣ ಅವ್ರ ಮನೆಗೂ ಕೊಟ್ಟಿದ್ರಂತೆ, ಅವ್ರ ಪರಿಚಯ ಇರೋರು. ಅದರಲ್ಲಿ ನನಗೊಂದು ಸ್ವಲ್ಪ 3 kg ಅಷ್ಟು ಕೊಟ್ಟಿದ್ರು ಫ್ರೆಂಡ್ಸ್. ಅದು ತುಂಬ ಬೆಣ್ಣೆ ಥರ ನಾಟಿ, ಯಾವುದಕ್ಕೆ ಅದಕ್ಕೆ ಕಲರ್ ಇಲ್ಲ, ಯಾವುದಿಲ್ಲ, ಬ್ಲ್ಯಾಕ್ ಕಲರ್ ಇರುತ್ತೆ. ಮುಟ್ಟಿದರೆ ಬೆಣ್ಣೆ ಥರ ಪುಡಿ ಆಗುತ್ತೆ. ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದರಲ್ಲಿ ಏನೇ ಮಾಡಿದ್ರು. ಅಷ್ಟೆಲ್ಲ ಮುಗಿದು ಬಟ್ಟೆ ಏನು ಇವತ್ತು ವಾಶ್ ಮಾಡಲಿಲ್ಲ ಫ್ರೆಂಡ್ಸ್. ನನ್ನ ಬಟ್ಟೆ ಎಲ್ಲ ಐರನ್ ಮಾಡ್ಕೊಂಡು ಎಲ್ಲ ರೆಡಿಯಾಗಿದೆ. ಈಗ ಬಾಕ್ಸ್ ಊಟ ಹಾಕ್ಕೊಂಡು ಮೇಲೆ ಮಜ್ಜಿಗೆ ಮೆಣಸಿನ್ಕಾಯಿ ಒಣಗಾಕಿದ್ದೀನಿ. ಇವಳಂತೂ ತರಲ್ಲ. ಅದನ್ನು ತಂದಿಟ್ಟು ಇನ್ನು ಫ್ರೆಂಡ್ಸ್ ನಾನು ಕೆಲಸಕ್ಕೆ ಹೋದರೆ ಬರೋದೇ 11:30. ಇನ್ನು ಫ್ರೆಂಡ್ಸ್ ನೀವೆಲ್ಲರೂ ಅಷ್ಟೇ ನನ್ನ ವೀಡಿಯೋನ ನೋಡಿ ಲೈಕ್ ಮಾಡ್ತಾಯಿದ್ದೀರಾ, ಶೇರ್ ಮಾಡ್ತಾಯಿದ್ದೀರಾ. ಕೊನೆ ಸಲ ಕೇಳ್ಕೊತಾಯಿದ್ದೀನಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಸಮಾಧಾನದಿಂದ ನನ್ನ ವೀಡಿಯೋನ ನೀವೆಲ್ಲ ಇಷ್ಟೋ ತನಕ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ನೋಡಿ, ಶೇರ್ ಮಾಡಿ. ನನ್ನ ವೀಡಿಯೋದಲ್ಲಿ ಏನಾದರೂ ನಿಮ್ಗೆ ಇಷ್ಟ ಇಲ್ಲದೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ಇನ್ನು ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಈ ಡ್ರೆಸ್ ಬಗ್ಗೆ ನಿಮ್ಗೆ ಹೇಳಿದೆ, ನಾನು ಯಾವಾಗಲೂ ನಮ್ಮ ಟೈಲರ್ ಹತ್ರನೇ ಡ್ರೆಸ್ ಹೊಲಿಸೋದು ಫ್ರೆಂಡ್ಸ್. ನೀವು ಯಾರಾದರೂ ಅಷ್ಟೇ, ಒಂದು ಸಲ ಒಬ್ಬರು ಟೈಲರ್ ನಿಮಗೆ ಸೆಟ್ ಆದರೆ ಒಂದೊಂದು ಟೈಮ್ ನೀವು ಅಳತೆ ಕೊಡದೆ ಹೋದ್ರೂ ಅವರು ನಿಮ್ಮ ಡ್ರೆಸ್ನ ಹೊಲ್ಕೊಡ್ತಾರೆ. ಅದಕ್ಕೋಸ್ಕರ ನೀವು ಯಾರಾದ್ರೂ ಅಷ್ಟೇ ಒಬ್ಬರು ಚೆನ್ನಾಗಿ ಹೊಲಿತಾರ, ಒಂದೊಂದು ಸಲ ಕೆಟ್ಟೋದ್ರೂ ಪರವಾಗಿಲ್ಲ, ಒಬ್ಬರಿಗೆ ಕಂಟಿನ್ಯೂ ಆಗಿ ನೀವು ಡ್ರೆಸ್ ಕೊಡಿ. ಇನ್ನು ಫ್ರೆಂಡ್ಸ್ ನಿಮ್ಗೆ ಹೇಳ್ದೆಲ್ಲ ಇದು ಓಣಿ ಯಾವ ಥರ ಬಂದೈತೆ ಅಂತ ನೋಡಿ ಫ್ರೆಂಡ್ಸ್. ಇದೇ ಓಣಿ, ಇದರ ಈ ಕಲರು ಪ್ಯಾಂಟ್ ಬಂದಿದೆ.
ಈ ಕಲರ್ ಪ್ಯಾಂಟು ನಾನು ಫುಲ್ ತೋರ್ಸೋಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಇದೇ ಓಣಿ. ನಾನು ನಿಮಗೆ ಓಣಿ ಆವಾಗಲೇ ತೋರಿಸ್ಲಿಲ್ವಲ್ಲ, ಈಗ ಓಣಿ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.